ಪ್ರಧಾನ ಕಾರ್ಯದರ್ಶಿ ಪ್ರಸಾದ್ ಕಾಂಚನ್. ಎಲ್ಲರಿಗೂ ನಮಸ್ಕಾರ. ಇದು ಮಗುವಿನ ಸಂಘ ಬೆಂಗಳೂರು, ಇದರ 50ನೇ ವರ್ಷದ ಸಂಭ್ರಮ ಸುವರ್ಣ ಪಥ ಎನ್ನುವ ಹೆಸರಿನಲ್ಲಿ ನಾವು ತಾರೀಕು 5/1/2025 ವೈಟ್ ಪೆಟಲ್ಸ್ ಅರಮನೆ ಮೈದಾನದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮಗುವಿನ ಸಂಘ ಸುಮಾರು 50 ವರ್ಷಗಳಿಂದ ನಾನಾ ಕಾರ್ಯಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿದೆ. ಸಾಮಾಜಿಕ, ಸಾಂಸ್ಕೃತಿಕ, ಕ್ರೀಡೆ ಹಾಗೂ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇವತ್ತು ತನ್ನ 50ನೇ ವರ್ಷದ ಸಂಭ್ರಮದಲ್ಲಿದೆ. ಆ ಕಾರಣಕ್ಕೆ ನಾವು ಹಲವಾರು ಕಾರ್ಯಕ್ರಮಗಳನ್ನು ಈ ಹಿಂದೆ ಸುಮಾರು 3 ತಿಂಗಳಿಂದ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೇವೆ. ಮೊದಲಿಗೆ ರಕ್ತದಾನ ಶಿಬಿರವನ್ನು ಮಾಡಿ ಸುಮಾರು 339 ಯೂನಿಟ್ಗಳನ್ನು ಸಂಗ್ರಹಿಸಿ ಜಯದೇವ ಆಸ್ಪತ್ರೆ, ರೆಡ್ ಕ್ರಾಸ್ ಮತ್ತು ಮಣಿಪಾಲ್ ಆಸ್ಪತ್ರೆಗೆ ನೀಡಿದ್ದೇವೆ. ತದನಂತರ ಒಂದು ಬಹುದೊಡ್ಡ ಅಥ್ಲೆಟಿಕ್ ಕ್ರೀಡಾಕೂಟವನ್ನು ಆಯೋಜಿಸಿ ಯಶಸ್ಸನ್ನು ಕಂಡಿದ್ದೇವೆ. ಜೊತೆಗೆ ಹಲವಾರು ಯುವಕರನ್ನು ಈ ಸಮಾಜದತ್ತ ತರಬೇಕು ಅಂತ ಹೇಳಿ ಅವರಿಗೆ ಬೇಕಾದಂಥ ಹಲವಾರು ಕ್ರೀಡಾಕೂಟಗಳನ್ನು ಸಹ ಆಯೋಜನೆ ಮಾಡಿದ್ದೇವೆ. ಜೊತೆಗೆ 3 ದಿನಗಳ ಕಾಲ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಾಟವನ್ನು ಹಮ್ಮಿಕೊಂಡಿದ್ದೇವೆ. ಉದಾಹರಣೆಗೆ ಮಗುವಿನ ಸಮಾಜದ ಅವರಿಗಾಗಿ ಒಂದು MPL ಕ್ರೀಡಾಕೂಟವನ್ನು ಮಾಡಿದ್ದೇವೆ. ಅದಲ್ಲದೆ ಈ ರಾಜ್ಯದ ಅನೇಕ ದೊಡ್ಡ ದೊಡ್ಡ ಕ್ರಿಕೆಟ್ ತಂಡಗಳಾದಂತಹ ಆಹ್ವಾನಿತ ಕ್ರಿಕೆಟ್ ತಂಡಗಳ ಒಂದು ದೊಡ್ಡ ರಾಜ್ಯ ಮಟ್ಟದ ಕ್ರಿಕೆಟ್ ಟೂರ್ನಿಯನ್ನು ಮಾಡಿದ್ದೇವೆ. ಅದಲ್ಲದೆ ಮಗುವಿನ ಸಂಘದ ಲೆಜೆಂಡ್ ಕ್ರಿಕೆಟ್ ಅನ್ನು ಕೂಡ ಅವತ್ತು ಮಾಡಿ 3 ದಿನಗಳ ಕಾಲ ಅವನು ಕ್ರೀಡಾಕೂಟವನ್ನು ಮಾಡಿದ್ದೇವೆ. ಅದಲ್ಲದೆ ಮಗುವಿನ ಸಮಾಜದ ಮಹಿಳೆಯರಿಗಾಗಿ ಒಂದು ರಂಗವಲ್ಲಿ ಎನ್ನುವ ಒಂದು ಕಾರ್ಯಕ್ರಮವನ್ನು ಪುಟ್ಟಣಚೆಟ್ಟಿ ಪುರಭವನದಲ್ಲಿ ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿದ್ದೇವೆ. ತದನಂತರ ನಾವು ಈ ಸುವರ್ಣ ಸಂಭ್ರಮದ ಸಮಾರೋಪ ಸಮಾರಂಭವನ್ನು ಅರಮನೆ ಮೈದಾನದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಸಮಾರಂಭವನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆ ಮಾಡಲಿದ್ದಾರೆ. ಈ ಸುವರ್ಣ ಸಂಭ್ರಮದ ನೆನಪಿನಲ್ಲಿ ಪಡುವಣ ಎನ್ನುವ ಒಂದು ಸ್ಮರಣ ಸಂಚಿಕೆಯನ್ನು ಕೂಡ ನಾವು ಹೊರತರಲಿದ್ದೇವೆ. ಆ ಸುವರ್ಣ ಸ್ಮರಣ ಸಂಚಿಕೆಯನ್ನು ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರು ಅದನ್ನು ಲೋಕಾರ್ಪಣೆ ಮಾಡಲಿಕ್ಕಿದ್ದಾರೆ. ಜೊತೆಗೆ ಆ ನಮ್ಮ ಕಾರ್ಯಕ್ರಮದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರಾದ ಶಿವರಾಜ್ ತಂಗಡಗಿ ಹಾಗೂ ಮೀನುಗಾರಿಕೆ ಸಚಿವರಾದ ಮಾಂಕಾಳ್ ಎಸ್ ವೈದ್ಯ ಅವರು ಆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಆಗಲಿಕ್ಕಿದ್ದಾರೆ. ಈ ನಮ್ಮ ಸಮಾಜದ ಪ್ರಮುಖ ಮುಖಂಡರಾದಂಥ ನಾಡೋಜ ಡಾಕ್ಟರ್ G. ಶಂಕರ್ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಾಸ್ತಾವಿಕ ನುಡಿಯ ಮೂಲಕ ನಮ್ಮ ಸಮಾಜದ ಎಲ್ಲ ಆಗುಹೋಗುಗಳ ಬಗ್ಗೆ, ನಮ್ಮ ಸಮಾಜದ ಆಗಬೇಕಾದಂಥ ಕಾರ್ಯಗಳ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಅವತ್ತು ಮನವಿಯನ್ನು ಸಲ್ಲಿಸಲಿದ್ದಾರೆ. ಆ ಕಾರಣಕ್ಕೆ ನಾವು ಈ ಒಂದು ಸುವರ್ಣ ಪಥ ಸಮಾರಂಭವನ್ನು ಒಂದು ಬೃಹತ್ ಮಗುವಿನ ಸಮಾವೇಶವಾಗಿ ನಾವು ಮಾರ್ಪಾಡಿಕೊಂಡಿದ್ದೇವೆ. ಅವತ್ತು ಸುಮಾರು ಇಡೀ ಸಮಾರಂಭಕ್ಕೆ ದೇಶದ ನಾನಾ ವಿಧಗಳಿಂದ ಸುಮಾರು 6,000 ಜನ ಈ ಸಮಾರಂಭದಲ್ಲಿ ಭಾಗವಹಿಸುವ ನಮ್ಮ ನಿರೀಕ್ಷೆ ಇದೆ.